ಹೋಗ್ಲಿ. ಬಂದೆ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದ್ಬಿಟ್ಟು ಉಜ್ನಿ ಚೌಡಮ್ಮ ಜಾತ್ರೆಗೆ ಹೋಗಿದ್ವಿ. ಸೊ ಅಲ್ಲಿನ ಎಲ್ಲಿಗೆ ಬಂದಿದ್ದೀರಾ? ಇದೆ ತಿರ್ಗು ಕೀಳ್ಬೇಡ. ಮೋನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್ ಮೋನಿ ಇಲ್ಲಿ ನೋಡು ಮೇಲೆ ಬದನೆಕಾಯಿ ಬೋನ್ಸ್. ಹ್ಞೂ ಮಾಡ್ತಾ ಇದೀವಿ. ಕಾಣಿಸ್ತದಲ್ಲ ಇಷ್ಟೆಲ್ಲ ಕಾಣಿಸ್ತದಲ್ಲ. ಚಾಮಿ ಕೈ ಮುಗೆ ಮಾ, ಚಾಮಿ ಕೈ ಮುಗೆ. ಅಲ್ಲೋಡು ಚಾಮಿ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ರೆಕಾರ್ಡ್ ಆಗ್ತಾ ಇಲ್ಲ, ಬಿಕಾಸ್ ಅಲ್ಲಿ ಆಲ್ಮೋಸ್ಟ್ ತುಂಬ ಬ್ರೈಟ್ ಆಗಿತ್ತು ದೇವರು. ನಿಜವಾಗ್ಲೂ ಅಲಂಕಾರ ಮಾತ್ರ ಸೂಪರ್ ಆಗಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಅದು ಬಂದ್ಬಿಟ್ಟು ಫುಲ್ಲು ಬೆಳ್ಳಿ ಮತ್ತು ಗೋಲ್ಡ್ ಜ್ಯುವೆಲ್ರೀಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದು. 800 ವರ್ಷ ಹಳೆಯ ಜ್ಯುವೆಲ್ರೀಸ್ ಅಂತೆ. ಸೊ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಸೊ ಅಲ್ಲಿ ಸ್ವಲ್ಪ ಕ್ರೌಡ್ ಇದ್ದಿದ್ದರಿಂದ ಅಷ್ಟು ಚೆನ್ನಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇಲ್ಲಿ ದೊಡ್ಡ ಹೊಂಡ ಮಾಡ್ತಾರೆ. ಸೊ ಇಲ್ಲಿ ಸುತ್ತಮುತ್ತ ಇರೋ 7 ಊರಿಂದನೂ ದೇವ್ರಿಗೆ ಸೌದೆಗಳು ಬರುತ್ತೆ. ಎಲ್ಲರೂ ತೊಗೊಂಬಂದು ಕೊಡ್ತಾರೆ. ಹಸಿ ಸೌದೆ ಆದ್ರೂ ಸರಿ ತೊಗೊಂಬಂದು ಕೊಡ್ತಾರೆ. ಸೊ ಅಲ್ಲಿಗೆ ಕಡ್ಡಿ ಮತ್ತು ಹರಳೆಣ್ಣೆ ಬೀಜಗಳು ಬರುತ್ತಲ್ಲ, ಅದನ್ನು ಕೂಡ ಇಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹಾಕ್ತಾರೆ. ಸೊ ಎಲ್ಲ ಸುತ್ತಮುತ್ತ ಊರಿಂದ ಎಲ್ಲ ಜನ ಬರ್ತಾರಲ್ಲ, ಅವರೆಲ್ಲ ಸೌದೆನ ತೊಗೊಂಬರ್ಬೇಕಾದ್ರೆ ಹಾಗೆ ಹಾಡೆಲ್ಲ ಹಾಕ್ಕೊಂಡು ಬಂದಿದ್ರು. ಸೊ ಡಿ ಜೆ ಎಲ್ಲ ಮಾಡ್ಕೊಂಬಂದಿದ್ರು. ಆ ಡಿ ಜೆ ಅವರು ಹೊರ್ಟೋಗ್ತಾರೆ, ಡ್ಯಾನ್ಸ್ ಹೊರ್ಟೋಗ್ಬಿಡುತ್ತೆ ಅಂತ ಹೇಳಿ ಮೋನಿ ತುಂಬ ಗಲಾಟೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅವಳನ್ನ ಇಲ್ಲಿಗೆ ಮತ್ತೆ ಕರ್ಕೊಂಬಂದೆ. ಗಲಾಟೆ ಮಾಡ್ತಾಳೆ. ಆ ಜಾತ್ರೆಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ರಂಜಿತಾ, ಮತ್ತು ಅವರ ಮಗಳು ಬಂದಿದ್ದರು. ಅವ್ರ ಅಕ್ಕನ ಮನೆಗೆ ಬಂದಿದ್ದರು. ಅವ್ರದ್ದು ಅದೇ ಮನೆ ದೇವರು, ಹಾಗಾಗಿ ಗೊತ್ತಿತ್ತು ನನಗೆ. ಸೊ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಇಲ್ಲೆಲ್ಲ ಅವರು ಮಡೆ ಅನ್ನ ಮಾಡ್ತಾಯಿದ್ರು. ಅದನ್ನು ಮಾಡಿ ಇಲ್ಲೇ ಈ ಜಾಗದಲ್ಲೇ ಅದನ್ನು ಮಾಡಿ ತೊಗೊಂಡೋಗಿ ಅವ್ರವ್ರ ಮನೆ ದೇವ್ರ ಹತ್ರ ಇಟ್ಬಿಟ್ಟು ಅದನ್ನು ನೆಕ್ಸ್ಟ್ ದಿನ ಅದನ್ನು ಅವರು ಊಟ ಮಾಡ್ತಿದ್ರು. ಸೊ ಅದನ್ನೆಲ್ಲ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಉಜ್ನಿ ಚೌಡೇಶ್ವರಿ ಬಂದು ನಮ್ಮ ಅತ್ತೆ ಅವರ ಅಪ್ಪ ಮನೆ ದೇವರಿದ್ದು. ಸೊ ಅವರು ಆವಾಗಲಿಂದನೂ ಇಲ್ಲಿ ಜಾತ್ರೆಗೆಲ್ಲ ಬರೋದು, ಮತ್ತು ಪ್ರತಿ ವರ್ಷ ಅವರು ಈ ಥರ ಬಾಯಿ ಬೀಗ ಎಲ್ಲ ಚುಚ್ಚಿಸ್ಕೋತಾರೆ. ಸಂತೋಷ್ ಕೂಡ ಚುಚ್ಚಿಸ್ಕೋತಿದ್ರು, ಆದರೆ ಅವ್ರಿಗೆ ಅಷ್ಟೊತ್ತು ಒಂದು 4 ಗಂಟೆ 5 ಗಂಟೆ ಆಗುತ್ತೆ. ಸೊ ಸಾಯಂಕಾಲ ಅಷ್ಟೊತ್ತು ತನಕ ಹಸ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿ ಈ ಸಲ ಅವರು ಚುಚ್ಚಿಸ್ಕೊಳ್ಳಿಲ್ಲ. ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ಮಾತ್ರ ಚುಚ್ಚಿಸ್ಕೊಂಡ್ರು. ಏನು ಮಾಡ್ತಿದ್ರು? ಏನು ಮಾಡೋದು? ಏನು ಮಾಡ್ತಾರೆ? ಅಜ್ಜಿಗೆ ಏನು ಹಾಕೋರು? ಅಜ್ಜಿಗೆ
ಅಲ್ಲಿ ನಮ್ಮ ಅತ್ತೆಯವರ ತಾತ ಕಾಲದಲ್ಲೇ ಎಲ್ಲನೂ ಪ್ರಾಪರ್ಟಿನೆಲ್ಲ ಮಾರಿಬಿಟ್ಟು ಅವರೆಲ್ಲ ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗಿರೋದ್ರಿಂದ ಅಲ್ಲಿ ಊರಲ್ಲಿ ನಾವು ನಮಗೆ ಅಂತ ಅಲ್ಲಿ ಯಾವುದು ಮನೆ ಇಲ್ಲ. ಸೊ ಅಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ. ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಇದನ್ನೆಲ್ಲ ನೋಡಿಕೊಂಡು ಬಂದುಬಿಡ್ತೀವಿ. ಸೊ ಮನೆ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು, ಅಲ್ಲೇ ಹೋಗಿ ಸ್ಟೇ ಎಲ್ಲ ಆಗಿ. ಅವರೆಲ್ಲ ಹಿಡಿಬೇಕಾಯ್ತಾ? ಕಾಣಿಸಲ್ಲ ಅನ್ಕೊಂಡೆ. ಸೊ ನನ್ನ ಮದುವೆ ಆಗಿ 6 ಇಯರ್ಸ್ ಆಯಿತು. ನಾನು ಮದುವೆ ಆದಾಗಿಂದನೂ ನಾನು ಈ ಜಾತ್ರೆಗೆ ಹೋಗೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗಿದ್ದು. ಸಂತೋಷ್ ಕೂಡ ರಜಾ ಹಾಕಿದ್ರಿಂದ ಸೊ ಹೋಗಿ ಬರೋಕ್ಕಾಯಿತು. ಯಾವಾಗಲೂ ಸಿಟಿ ಕಡೆನೇ ಇರ್ತೀವಲ್ಲ, ಸೊ ಈ ಥರ ಹಳ್ಳಿ ಕಡೆ ಎಲ್ಲ ಹೋಗಿ ಇದನ್ನೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಬರ್ತಾ ನನ್ನ ಫ್ರೆಂಡ್ ಮೀಟ್ ಮಾಡಿದ್ನಲ್ಲ, ಅವರ ಸಿಸ್ಟರ್ ಮನೆಗೂ ಹೋಗಿ ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ದೆನ್ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟ್ವಿ. ಸೊ ಫುಲ್ ಖುಷಿಯಾಗಿತ್ತು, ಎಂಜಾಯಬಲ್ ಆಗಿತ್ತು. ಅಲ್ಲೇ ಸ್ಟೇ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಮೋನಿ ಇನ್ನೂ ಚಿಕ್ಕವಳಲ್ವ, ಸೊ ನಾನು ಯೋಚನೆ ಮಾಡ್ತಿದ್ದೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟೇ ಮಾಡೋಕ್ಕೆ ಅಂತ. ಸೊ ನೋಡೋಣ ಪ್ರಾಬ್ಲಿ ನೆಕ್ಸ್ಟ್ ವರ್ಷ ಏನಾಗುತ್ತೆ ಅಂತ. ಸೊ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.